ವೀಕ್ಷಕರೇ, ರಾವಣ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ರಾವಣ ಇಲ್ಲದಿದ್ದರೆ ರಾಮನ ಹೆಸರು ಜಗತ್ಪ್ರಸಿದ್ಧಿಯಾಗುತ್ತಿರಲಿಲ್ಲವೇನೋ. ರಾವಣ ಪರಶಿವನನ್ನು ಮೆಚ್ಚಿಸಿ ಆತ್ಮಲಿಂಗ ಪಡೆದವನು. ಆ ಕುಬೇರನನ್ನು ಸೋಲಿಸಿ ಲಂಕೆಯನ್ನು ಗೆದ್ದವನು. ವೇದಾಂಗಗಳನ್ನು ಅಭ್ಯಾಸ ಮಾಡಿ ನಾಲಿಗೆಯ ತುದಿಯಲ್ಲೇ ವಿದ್ಯೆಯ ಅಧಿದೇವತೆಯನ್ನ ಪ್ರತಿಷ್ಠಾಪಿಸಿಕೊಂಡವನು. ಇಂತಹ ರಾವಣನ ಬಗ್ಗೆ ನೀವರಿಯದ ರಹಸ್ಯವನ್ನ ನೋಡೋಣ. ಅದಕ್ಕೂ ಮುಂಚೆ ಸುನಿ ಇನ್ಫೋಬೈಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ರಾವಣ ಬ್ರಹ್ಮ, ಲಂಕಾಧೀಶ. ಅವನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ರಾವಣನನ್ನ ರಾಕ್ಷಸರ ಕುಲತಿಲಕ ಅಂತ ಹೇಳ್ತಾರೆ, ಆದರೆ ಅವನು ಜನ್ಮತಃ ಬ್ರಾಹ್ಮಣ. ವೀಕ್ಷಕರೇ, ಈ ರಾವಣಾಸುರನ ಜನ್ಮ ರಹಸ್ಯವನ್ನು ತಿಳಿಬೇಕಂದ್ರೆ ನಾವು ಅವತ್ತಿನ ಸಾಮಾಜಿಕ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು. ರಾವಣನ ತಂದೆ ವಿಶ್ವಶ್ರವ, ಬ್ರಾಹ್ಮಣ ಋಷಿ. ಈತ ಪುಲಸ್ತ್ಯನ ಮಗ. ಈತನಿಗೆ 2 ಪತ್ನಿಯರು. ಮೊದಲನೆಯ ಹೆಂಡತಿ ವರವರ್ಣಿನಿ, ಎರಡನೆಯ ಹೆಂಡತಿ ಕೈಕಸಿ. ಈ ಕೈಕಸಿ ರಾಕ್ಷಸ ಕುಲಕ್ಕೆ ಸೇರಿದವಳು. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಅವತ್ತಿನ ಕಾಲಕ್ಕೆ ಜಾತಿಗೆ ಅಂತ ಪ್ರಾಮುಖ್ಯತೆ ಇರಲಿಲ್ಲ. ಅದರಲ್ಲೂ ಅಂತರ್ಜಾತಿ ವಿವಾಹಕ್ಕೆ ಅಂದಿಗೆ ಮಾನ್ಯತೆ ಇತ್ತು. ವಿಶ್ವಶ್ರವ ತಪೋನಿರತನಾದಾಗ ಆತನ ಸೇವೆಯನ್ನು ಮಾಡಿದಂತಹ ಕೈಕಸಿ ಆತನನ್ನು ಪ್ರೀತಿಸಿ ಮದುವೆಯಾಗ್ತಾಳೆ. ಆಕೆಗೆ 4 ಮಕ್ಕಳಾಗ್ತಾರೆ: ರಾವಣ, ವಿಭೀಷಣ, ಕುಂಭಕರ್ಣ ಹಾಗೂ ಶೂರ್ಪನಖಿ. ಇನ್ನು ಮೊದಲನೆಯ ಪತ್ನಿ ಮಗ ಕುಬೇರ. ಈತನ ರಾಜಧಾನಿಯೇ ಸ್ವರ್ಣಲಂಕೆ. ಈ ಸ್ವರ್ಣಲಂಕೆಯನ್ನು ರಾವಣ ಬಲವಂತದಿಂದ ವಶಪಡಿಸಿಕೊಳ್ಳುತ್ತಾನೆ. ಅದರ ಜೊತೆಗೆ ಕುಬೇರನ ಹತ್ರ ಇದ್ದಂತಹ ಪುಷ್ಪಕ ವಿಮಾನವನ್ನು ಸಹ ಕಿತ್ಕೊಳ್ತಾನೆ ರಾವಣ. ಕುಬೇರನನ್ನ ಲಂಕೆಯಿಂದ ಓಡಿಸಿದ ರಾವಣ ಅದರ ಸುತ್ತಮುತ್ತಲಿದ್ದಂತಹ ಬಲಿದ್ವೀಪ, ಅಂದರೆ ಇವತ್ತಿನ ಬಾಲಿ ಎಂದು ಕರೆಸಿಕೊಳ್ಳುವಂತಹ ದ್ವೀಪ, ಮಲೈದ್ವೀಪ, ಅಂಗದ್ವೀಪ, ವರಹಾದ್ವೀಪ, ಶಂಖದ್ವೀಪ, ಯವದ್ವೀಪ ಮತ್ತು ಕುಶದ್ವೀಪಗಳನ್ನ ವಶಪಡಿಸಿಕೊಳ್ಳುವ ಮೂಲಕ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿಕೊಳ್ಳುತ್ತಾನೆ. ಈ ಮಧ್ಯೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡುವಂತಹ ರಾವಣ ಅತ್ಯದ್ಭುತವಾದಂತಹ ವರಗಳನ್ನು ಸಹ ಪಡ್ಕೊತಾನೆ. ದೇವತೆಗಳು, ರಾಕ್ಷಸರು, ಪ್ರಾಣಿಗಳು, ಗಂಧರ್ವರು, ಕಿನ್ನರರು ಯಾರಿಂದಲೂ ಸಹ ತನಗೆ ಸಾವು ಬರಬಾರದೆನ್ನುವ ವರ. ಅಷ್ಟೇ ಅಲ್ಲ, ತನ್ನ ಪ್ರಾಣವನ್ನ ಹೊಕ್ಕಳಲ್ಲಿ ಇಡುವಂತ ಬೇಡಿಕೊಳ್ಳುತ್ತಾನೆ. ಅನಂತರ ಶುರುವಾಗಿದ್ದೇ ರಾವಣನ ನಿಜ ಆರ್ಭಟ. ವೀಕ್ಷಕರೇ, ನಿಜಾನೇ ಅಲ್ವಾ? ಈ ಮನುಷ್ಯ ಬಲಿಷ್ಠ ಆಗ್ತಿದ್ದಾಗೆ, ಸಾವಿನ ಭಯವನ್ನು ಗೆಲ್ತಿದ್ದಾಗೆ ಅವನ ಅಹಂಕಾರ ಅನ್ನೋದು ಅವನನ್ನು ಆವರಿಸಿಕೊಂಡು ಬಿಡುತ್ತೆ. ಈ ರಾವಣನ ವಿಷಯದಲ್ಲಿ ಆಗಿದ್ದು ಕೂಡ ಅದೇ. ಅವನು ಇಕ್ಷ್ವಾಕು ವಂಶದ ರಾಜ ರಾಮನ ತಾತ ಅನರಣ್ಯನ ಕೊಂದು ಹಾಕ್ತಾನೆ. ರಾವಣನ ಕೈಲಿ ಸೋತು ಸಾಯುವಾಗ ಅನರಣ್ಯ ತನ್ನ ವಂಶದ ರಾಜಕುಮಾರನಿಂದಲೇ ನಿನಗೆ ಸಾವು ಎಂದು ಶಾಪ ಕೂಡ ಕೊಟ್ಟಿದ್ದನಂತೆ. ಆದರೆ ಈ ರಾವಣ ಅಪರಿಮಿತ ಶಿವಭಕ್ತಿಯನ್ನು ಹೊಂದಿದ್ದ. ಶಿವತಾಂಡವ ಸ್ತೋತ್ರವನ್ನು ರಚಿಸಿದ್ದು ಈ ರಾವಣನೇ. ಈತನ ಪಾಂಡಿತ್ಯ ಹೇಗಿತ್ತು ಅಂದ್ರೆ, ಗ್ರಹಗಳನ್ನೇ ಶಾಜಿಸಬಲ್ಲಷ್ಟು ಖಗೋಳ ವಿಜ್ಞಾನ ರಾವಣನಿಗೆ ಗೊತ್ತಿತ್ತು. ವೇದಾಂಗಗಳನ್ನು ಅರಿದು ಕುಡಿದಿದ್ದ. ಅತ್ಯದ್ಭುತವಾದಂತಹ ಜ್ಯೋತಿಷ್ಯ ಆಗಿದ್ದ. ಬ್ರಹ್ಮನನ್ನೇ ತನ್ನ ಮನೆಯ ಪೌರೋಹಿತ್ಯಕ್ಕೆ ಕರೆಯುವಷ್ಟು ಅವನ ಪಾಂಡಿತ್ಯದ ಅಹಂಕಾರ ಬೆಳೆದಿತ್ತು. ಆಯುರ್ವೇದ ಮತ್ತು ವೃಕ್ಷಶಾಸ್ತ್ರಗಳಿಗೆ ಸಂಬಂಧಿಸಿದ ಹಾಗೆ ಅವನು ಬೃಹತ್ ಗ್ರಂಥಗಳನ್ನು ಸಹ ಬರೆದಿದ್ದ. ಅದನ್ನ ಇವತ್ತಿಗೂ ರಾವಣನ ವೃಕ್ಷಶಾಸ್ತ್ರ ಅಂತಲೇ ಕರೀತಾರೆ. ಅಥರ್ವಣ ವೇದಗಳು, ತಂತ್ರ ವಿದ್ಯೆಗಳು ರಾವಣನಿಗೆ ಕರಗತವಾಗಿದ್ದವು. ಇಂತಹ ರಾವಣ ಕಿಷ್ಕಿಂಧೆಯ ವಾಲಿಯ ಜೊತೆ ಒಮ್ಮೆ ಯುದ್ಧದಲ್ಲಿ ಸೋತಿದ್ದ. ಸಹಸ್ರ ವೀರಾರ್ಜುನ ಎಂಬ ರಾಜನೊಬ್ಬ ಇವನನ್ನ ಬ್ರಹ್ಮನಿಂದ ವರ ಪಡೆಯ ಮೊದಲೇ ಸೋಲಿಸಿದ್ದ ಅನ್ನೋದು ಬಿಟ್ರೆ ರಾವಣ ಮತ್ತಿನ್ಯಾವತ್ತೂ ಸೋಲನ್ನೇ ಕಂಡಿರಲಿಲ್ಲ. ವಾಲಿಯೂ ಕೂಡ ಇವನ ಶೌರ್ಯ ಮತ್ತು ಪರಾಕ್ರಮವನ್ನು ಮೆಚ್ಚಿಕೊಂಡು ರಾವಣನ ಜೊತೆ ಸ್ನೇಹ ಬೆಳೆಸಿದ್ದನಂತೆ. ಹೀಗಾಗಿ ಸ್ವರ್ಣಲಂಕೆ ಹಾಗೂ ಕರ್ನಾಟಕದ ಕಿಷ್ಕಿಂಧೆಯ ನಡುವೆ ಸೌಹಾರ್ದಯುತ ಸಂದಂತಾಯಿತು. ರಾಮಾಯಣದಲ್ಲಿ ರಾವಣನನ್ನ ಖಳನಾಯಕನಾಗಿ ಚಿತ್ರಿಸಲಾಗಿದೆ. ಆದರೆ ಒಂದು ಮೂಲದ ಪ್ರಕಾರ ರಾವಣನ ಪರಿತಿತ್ಯ ಮಗಳು ಸೀತೆ ರಾಮನ ಜೊತೆ ಕಾಡಿನ ವಾಸ ಮಾಡೋದನ್ನ ನೋಡೋಕ್ಕಾಗದೆ ತನ್ನ ಮಗಳನ್ನ ಕರೆದುಕೊಂಡು ಬಂದನೇ ಹೊರತು ಮದುವೆ ಆಗೋದಕ್ಕಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗಾದ್ರೆ ವೀಕ್ಷಕರೇ, ನಿಮ್ಗೆ ಅನ್ನಿಸ್ಬೋದು, ರಾಮನಿಗೆ ಹೇಳಿ ಕರೆದುಕೊಂಡು ಬರಬಹುದಿತ್ತಲ್ವಾ? ಅದಕ್ಕೆ ಉತ್ತರ ಕೂಡ ಇದೆ. ಇಕ್ಷ್ವಾಕು ವಂಶದ ರಾಜನ ಜೊತೆಗೆ ವೈರತ್ವ ಇತ್ತು. ಅವನು ರಾಮನನ್ನು ಭೇಟಿ ಮಾಡಿ ನಿನ್ನ ಹೆಂಡತಿಯನ್ನು ನಮ್ಮ ಮನೆಗೆ ಕಳಿಸಿಕೊಡು ಎಂಬ ಕೇಳುವ ಸೌಹಾರ್ದತೆ ಅವರ ಇಬ್ಬರ ನಡುವೆ ಇರಲಿಲ್ಲ. ಒಂದು ವೇಳೆ ಅಕಸ್ಮಾತ್ ರಾವಣ ಸೀತೆಯನ್ನು ಕಾಮದ ದೃಷ್ಟಿಯಿಂದ ಸೀತೆಯನ್ನು ಹೊತ್ತು ತಂದಿದ್ರೆ ಅವಳನ್ನ ಅಶೋಕವನದಲ್ಲಿಟ್ಟು ರಾಮ ಹುಡುಕಿಕೊಂಡು ಬರೋವರೆಗೂ ಯಾಕೆ ಕಾಯುತ್ತಿದ್ದ?
ಸೀತೆಯನ್ನು ಹೊತ್ತಿಕೊಂಡು ಬಂದಿದ್ದ ದಿನವೇ ಬಲವಂತದಿಂದ ಮದುವೆಯಾಗಿದ್ರೆ ಸ್ವರ್ಣ ಲಂಕೆಯಲ್ಲಿ ಅವನನ್ನು ತಡೆಯೋಕೆ ಯಾರಿದ್ರು? ಆದರೆ ರಾವಣ ಬ್ರಹ್ಮ ಅಂತ ಯಾವ ನೀಚ ಆಲೋಚನೆ ಹೊಂದಿರಲಿಲ್ಲ ಅಂತ ರಾವಣನ ಅಭಿಮಾನಿಗಳು ಇವತ್ತಿಗೂ ನಂಬುತ್ತಾರೆ. ವೀಕ್ಷಕರೇ, ಈ ರಾವಣ ಎಷ್ಟು ಪ್ರಾಮಾಣಿಕನಾಗಿ ಕಾಣಿಸಿಕೊಳ್ತಾನಂದ್ರೆ ಪಾಪ ಯಾವ ರಾಮನ ಜೊತೆ ಯುದ್ಧ ಮಾಡಬೇಕಿತ್ತೋ ಅದೇ ರಾಮನಿಗೆ ಯುದ್ಧಕ್ಕೆ ಅತ್ಯದ್ಭುತವಾದಂತ ಮುಹೂರ್ತ ಯಾವುದು ಅಂತ ತಿಳಿಸಿಕೊಡ್ತಾನೆ. ಆದ್ರೆ ಅವತ್ತು ರಾವಣ ಮನಸ್ಸು ಮಾಡಿದ್ರೆ ಕೆಡುಕಾಗುವಂತ ಮುಹೂರ್ತವನ್ನು ಫಿಕ್ಸ್ ಮಾಡಿ ಕಳಿಸ್ಬೋದಿತ್ತಲ್ವಾ? ಇನ್ನು ರಾಮ ಕೂಡ ರಾವಣನನ್ನ ಎಷ್ಟು ನಂಬಿದ್ದ ಅಂದ್ರೆ ರಾವಣ ಸಾಯುವಂತಹ ಸಂದರ್ಭದಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ತಾರೆ, ರಾವಣನ ಬಳಿ ರಾಜ್ಯಾಡಳಿತ ಪಾಠವನ್ನು ಹೇಳಿಸ್ಕೊ ಅಂತೇಳಿ ಅಪ್ಪಣೆಯನ್ನ ಕೊಡ್ತಾರೆ. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ರಾವಣ ಜಗತ್ತು ಕಂಡಂತಹ ಅತ್ಯದ್ಭುತವಾದಂತಹ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದ. ಸ್ನೇಹಿತರೆ, ರಾವಣನನ್ನ ದಶಕಂಠ, ದಶಾನನ, ದಶಗ್ರೀವ ಅಂತೆಲ್ಲ ಕರಿತಾ ಇದ್ರು. ಹಾಗಂದ್ರೆ ಇವನಿಗೆ 10 ತಲೆ ಇತ್ತು ಅಂತ ಅಲ್ಲ, 10 ಬುದ್ಧಿವಂತರಿಗೆ ಇರುವಷ್ಟು ಜ್ಞಾನ ಈತನೊಬ್ಬನಿಗೆ ಇತ್ತು. ಇವನು ಒಂದೇ ವಿಷಯವನ್ನ 10 ರೀತಿ ಯೋಚಿಸಬಲ್ಲವನಾಗಿದ್ದ. 10 ಮಂದಿಯಷ್ಟು ಒಬ್ಬನೇ ಬಲಿಷ್ಠನಾಗಿದ್ದ. ಅವನು ಜ್ಞಾನದಲ್ಲೂ ಶಕ್ತಿಯಲ್ಲೂ ಆಲೋಚನೆಗಳಲ್ಲೂ ದಶಕಂಠನಾಗಿದ್ದ. ಹೀಗಾಗಿ ರಾವಣ ದಶಕಂಠ ರಾವಣ ಎನಿಸಿಕೊಂಡ. ಇದು ಲಂಕಾಧಿಪತಿ ರಾವಣನ ಸ್ಟೋರಿ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಸುನಿ ಇನ್ಫೋ ಬೈಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.